ಅಂದ್ರೆ ಸನ್ಮಾನ್ಯ ನಮ್ಮ ನಾಯಕರಾದಂತ ಸನ್ಮಾನ್ಯ ಈಶ್ವರ್ ಬಿ ಖಂಡ್ರೆ ಸಾಹೇಬರಿಗೆ ಕರ್ನಾಟಕ ರಾಜ್ಯದ ಉಪಮುಖ್ಯಮಂತ್ರಿ ಕೊಡ್ಬೇಕಂತೇಳಿ ನಮ್ಮ ಬೀದರ್ ಜಿಲ್ಲೆಯಿಂದ ಒತ್ತಾಯ ಇದೆ ನಮ್ಮ ಸರ್ಕಾರಕ್ಕೆ. ಯಾಕಂದ್ರೆ ನಮ್ಮ ಧೀಮಂತ ನಾಯಕರು ಇವತ್ತು ಎಲ್ಲಾ ಸಮಾಜಕ್ಕೋಸ್ಕರ ಅವರು ಇವತ್ತು ಶ್ರಮಿಸುವಂತ ನಾಯಕರಿದ್ದಾರೆ. ಇವತ್ತು ಬೀದರ್ ಜಿಲ್ಲೆಯ ಇವತ್ತು ಕರ್ನಾಟಕ ರಾಜ್ಯದಲ್ಲಿ ಯಾವ ರೀತಿ ಇವತ್ತು ಸಿದ್ದರಾಮಯ್ಯ ಸಾಹೇಬ್ರಿದ್ದಾರೆ, ಅದೇ ರೀತಿ ನಮ್ಮ ಈಶ್ವರ್ ಬಿ ಖಂಡ್ರೆ ಸಾಹೇಬ್ರು ಇವತ್ತು 5 ನಾಯಕರಿದ್ದಾರೆ. ಎಲ್ಲ ಇವತ್ತು ನೋಡ್ಬೋದು ಈ ವೇದಿಕೆ ಮೇಲೆ ಇವತ್ತು ಎಲ್ಲಾ ಸಮಾಜ ನಾಯಕರು ಇವತ್ತು ಬಂದು ಇವತ್ತು ಈಶ್ವರ್ ಖಂಡ್ರೆ ಸಾಹೇಬ್ರಿಗೆ ಉಪಮುಖ್ಯಮಂತ್ರಿ ಕೊಡ್ಬೇಕಂತೇಳಿ ನಮ್ಮೆಲ್ಲರ ಮನದಾಳದ ಕೂಗಿದೆ. ಅದಕ್ಕೋಸ್ಕರ ನಾವು ಇವತ್ತು ನಮ್ಮ ಹೈಕಮಾಂಡ್ ಆದಂತ ಸನ್ಮಾನ್ಯ ರಾಹುಲ್ ಗಾಂಧಿ ಸಾಹೇಬ್ರಿಗೆ ಮತ್ತು ನಮ್ಮ ಖರ್ಗೆ ಸಾಹೇಬ್ರಿಗೆ ಮತ್ತು ಸಿದ್ದರಾಮಯ್ಯ ಸಾಹೇಬ್ರಿಗೆ ಮತ್ತು DK ಸಾಹೇಬ್ರಿಗೆ ನಮ್ಮೆಲ್ಲರಿಗೆ ರಿಕ್ವೆಸ್ಟ್ ಏನಿದೆ ಅಂದ್ರೆ ನಮ್ಮ ನಾಯಕರಾದಂತ ಸನ್ಮಾನ್ಯ ಈಶ್ವರ್ ಬಿ ಖಂಡ್ರೆ ಸಾಹೇಬ್ರಿಗೆ ತಾವು ಇವತ್ತು ನೋಡ್ತಾ ಇದ್ರಿ, ಇವತ್ತು ಕರ್ನಾಟಕ ರಾಜ್ಯದಲ್ಲಿ ಇವತ್ತು ಅರಣ್ಯ ಸಚಿವರಾಗಿ ಇವತ್ತು ಯಾವ ರೀತಿ ಇವತ್ತು ಚುರುಕಾದ ಕೆಲಸ ಇವತ್ತು ರಾಜ್ಯ ಮಟ್ಟದಲ್ಲಿ ಇವತ್ತು ಕೆಲಸ ಮಾಡ್ತಾ ಇದ್ದಾರೆ. ಮುಂದಿನ ದಿನಗಳಲ್ಲಿ ಇವತ್ತು ಉಪಮುಖ್ಯಮಂತ್ರಿ ಸ್ಥಾನ ಕೊಟ್ರೆ ಇವತ್ತು ರಾಜ್ಯದಲ್ಲಿ ಇವತ್ತು ಜನ ತಿರುಗಿ ನೋಡೋಂಗೆ ಇವತ್ತು ಅಭಿವೃದ್ಧಿ ಕಡೆ ಇವತ್ತು ಅವ್ರದ್ದು ಒಂದೇ ಒಂದು ಗುರಿ ಇದೆ, ರಾಜ್ಯ ಅಭಿವೃದ್ಧಿ ಕಡೆ ಹೋಗ್ಬೇಕು. ಇವತ್ತು ನೋಡ್ತಾ ಇದ್ದೀವಿ, ಇವತ್ತು ರಾಜ್ಯ ಸರ್ಕಾರ ಇವತ್ತು 5 ಗ್ಯಾರಂಟಿ ಕೊಟ್ಟು ಇವತ್ತು ಬಡವರ ಪರ ಕೆಲಸ ಮಾಡ್ತಾ ಇದೆ. ಈ ಬಡವರ ಪರ ಸರ್ಕಾರ ಯಾವತ್ತು ಮುಂದಿನ ದಿನಗಳು 2028ರಲ್ಲಿ ಇವತ್ತು 100% ಇವತ್ತು ಕಾಂಗ್ರೆಸ್ ಸರ್ಕಾರ ಬರುತ್ತೆ. ಅದಕ್ಕೋಸ್ಕರ ಈಶ್ವರ್ ಖಂಡ್ರೆ ಸಾಹೇಬ್ರಿಗೆ ನಮ್ಮೆಲ್ಲರ ಕೂಗಿದೆ ನೀವು ಏನಾದ್ರೂ ಮಾಡಿ ಸರ್, ದಯಮಾಡಿ ನಮ್ಮ ಸಾಹೇಬ್ರಿಗೆ ಉಪಮುಖ್ಯಮಂತ್ರಿ ಸ್ಥಾನ ಕೊಡ್ಬೇಕಂತೇಳಿ ನಮ್ಮ ಈ ದಿನ ಬೇಡಿಕೆ ಇದೆ. ನಾನು ವಿನೋದ್ ಕುಮಾರ್ ಅಪ್ಪೆ, ಜಿಲ್ಲಾ ಕಾಂಗ್ರೆಸ್ ಪ್ರಧಾನ ಕಾರ್ಯದರ್ಶಿ, ಬೀದರ್. ತಂಡ ಧೀಮಂತ ನಾಯಕರಲ್ಲಿ ಸನ್ಮಾನ್ಯ ಶ್ರೀ ಈಶ್ವರ್ ಬಿ ಖಂಡ್ರೆ ಅವರು ಪ್ರಬಲ ನಾಯಕರಾಗಿದ್ದಾರೆ. ಅವರು ಎಲ್ಲಾ ಸಮುದಾಯಗಳನ್ನ, ಎಲ್ಲಾ ಕೋಮಿನ ಸಮುದಾಯಗಳನ್ನ, ಎಲ್ಲಾ ಜನರನ್ನ ತಗೊಂಡು ಹೋಗ್ತಕ್ಕಂತ ಒಳ್ಳೆಯ ಗುಣ ಅವರಲ್ಲಿದೆ. ಮತ್ತೆ ಪ್ರತಿಯೊಂದು ಸಮುದಾಯ, ಜಾತಿ ಯಾವುದೇ ಇರಲಿ, ಅವರು ಆ ಜಾತಿ ಈ ಜಾತಿ ಅನ್ನೋದಿಲ್ಲ, ಎಲ್ಲಾ ಜಾತಿ ಜನಾಂಗದವರಿಗೆ ತಮ್ಮ ಜೊತೆ ತೆಗೆದುಕೊಂಡು ಹೋಗೋದು, ಅವರ ಪ್ರತಿಯೊಂದು ಜಾತಿಯವರ ಅಭಿವೃದ್ಧಿ ಕಾರ್ಯಗಳನ್ನು ಮಾಡೋದು ಅವರ ಕಾರ್ಯ ಆಗಿದೆ. ಅದೇ ರೀತಿ ಅವ್ರ ಹಿಂದೆ ಪಕ್ಷದ ರಾಜ್ಯ ಕಾರ್ಯಾಧ್ಯಕ್ಷ ಹುದ್ದೆಯನ್ನು ಕೊಟ್ಟಿದ್ದಾಗ ಕೂಡ ಆ ಹುದ್ದೆಯನ್ನ ಯಶಸ್ವಿಯಾಗಿ ನಿರ್ವಹಿಸಿದ್ದಾರೆ. ಚುನಾವಣೆ, ರಾಜ್ಯದಲ್ಲಿ ಯಾವುದೇ ಚುನಾವಣೆ ಬಂದಾಗ ಕೂಡ ಅಬ್ಬರದ ಪ್ರಚಾರ ಮಾಡಿ ಆ ಅಭ್ಯರ್ಥಿಗಳನ್ನ ಗೆಲ್ಲಿಸಿಕೊಂಡು ಬರ್ತಕ್ಕಂತ ಒಂದು ಅತಿ ಶ್ರಮವನ್ನ ಸನ್ಮಾನ್ಯ ಶ್ರೀ ಈಶ್ವರ್ ಖಂಡ್ರೆ ಅವರು ಹಾಕಿದ್ದಾರೆ. ಅದೇ ರೀತಿ ನಮ್ಮ ಹೈದರಾಬಾದ್ ಕರ್ನಾಟಕದಲ್ಲಿ ಅತ್ಯಂತ ಪ್ರಭಾವಶಾಲಿ ಲಿಂಗಾಯತ್ ಸಮುದಾಯದ ನಾಯಕರಾಗಿದ್ದಾರೆ. ಅದರ ಜೊತೆಗೆ ಅಹಿಂದ ಸಮುದಾಯದ ನಾಯಕರು ಕೂಡ ಆಗಿದ್ದಾರೆ. ಆದ್ರಿಂದ ನಮ್ಮ ಕರ್ನಾಟಕ ರಾಜ್ಯದ ಮಹಾಜನತೆಯ ಒಂದು, ವಿಶೇಷವಾಗಿ ಬೀದರ್ ಜಿಲ್ಲೆಯ ಮಹಾಜನತೆಯ ಒಂದು ಬಹಳ ದೊಡ್ಡ ಕೂಗಾಗಿದೆ, ಬಹಳ ದೊಡ್ಡ ಒಂದು ಆಶೆ ಆಗಿದೆ. ಬಹಳ ದಿನಗಳಿಂದ ಸನ್ಮಾನ್ಯ ಶ್ರೀ ಇಂಥ ಒಳ್ಳೆಯ ಗುಣಗಳನ್ನ ಮತ್ತು ಅಭಿವೃದ್ಧಿ ಗುಣಗಳನ್ನ ಹೊಂದಿಕೊಂಡು ಆ ಅಭಿವೃದ್ಧಿಗಾಗಿ ಹಗಲಿರುಳು ಶ್ರಮಿಸುತ್ತಿರುವ ನಮ್ಮ ಸನ್ಮಾನ್ಯ ಶ್ರೀ ಜನಮೆಚ್ಚಿದ ನಾಯಕರು, ನಮ್ಮೆಲ್ಲರ ಅಭಿವೃದ್ಧಿ ಹರಿಕಾರರು, ಯುವಕರ ಆಶಾಕಿರಣರಾಗಿರ್ತಕ್ಕಂಥ ಸನ್ಮಾನ್ಯ ಈಶ್ವರ್ ಖಂಡ್ರೆ ಸಾಹೇಬರಿಗೆ ರಾಜ್ಯದ ಉಪಮುಖ್ಯಮಂತ್ರಿಯ ಹುದ್ದೆಯನ್ನು ನೀಡಲೇಬೇಕಂತೇಳಿ ನಾವು ಹೈಕಮಾಂಡ್ ಅನ್ನ ನಮ್ಮ ಮಾನ್ಯ ಶ್ರೀ ಮಲ್ಲಿಕಾರ್ಜುನ್ ಖರ್ಗೆ ಸಾಹೇಬ್ರನ್ನ, DK ಸಾಹೇಬ್ರನ್ನ, ಮಾನ್ಯ ಸಿದ್ದರಾಮಯ್ಯ ಸಾಹೇಬ್ರನ್ನ ಈ ಮೂಲಕವಾಗಿ ನಾವು ಅತಿ ಕಳಕಳಿಯಿಂದ ವಿನಂತಿ ಮಾಡ್ತಾ ಇದ್ದೇವೆ ಮತ್ತು ಬೇಡಿಕೆಯನ್ನ ಇಡ್ತಾ ಇದ್ದೇವೆ.